ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ನನಗೆ ಅಂಗನವಾಡಿಯಿಂದ ಪದವಿ ಶಿಕ್ಷಣದವರೆಗೂ ಶಿಕ್ಷಣ ನೀಡಿದಂತಹ ಪ್ರತಿಯೊಬ್ಬ ಶಿಕ್ಷಕರಿಗೂ, ಆ ಶಿಕ್ಷಣ ಸಂಸ್ಥೆಗಳಿಗೂ ಹಾಗೂ ಅಲ್ಲಿನ ಸಿಬ್ಬಂದಿ ವರ್ಗದವರಿಗೂ ನನ್ನ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಲ್ಲದೆ ನಾವಿಲ್ಲ. ಇವತ್ತು ನಾವು ಏನೇ ಇದ್ದರೂ ಕೂಡ ಅದಕ್ಕೆ ಕಾರಣ ಆದವರು ಶಿಕ್ಷಕರೇ. ನಮ್ಮ ತಂದೆ ತಾಯಿ ಹೇಗೆ ಮೊದಲ ಗುರು ಆಗಿರ್ತಾರೋ, ಹಾಗೆ ಹೇಗೆ ನಮಗೆ ಮನೆಯ ಮೊದಲ ಪಾಠಶಾಲೆ ಆಗಿರುತ್ತೋ, ಹಾಗೆ ಎಷ್ಟೋ ವಿಷಯಗಳು ತಂದೆ ತಾಯಿಗೂ ಗೊತ್ತಿರಲ್ಲ ಮಕ್ಕಳು ಹೇಗಿರ್ತಾರೆ ಅಂತ. ಅವರನ್ನು ಒಂದು ತಿದ್ದಿ ತೀಡಿ ಈ ಒಂದು ರೂಪವನ್ನು ಕೊಡುವಂಥದ್ದೇ ಗುರುಗಳ ಕೆಲಸ, ಗುರುಗಳ ಜವಾಬ್ದಾರಿ ಅಂತ ಹೇಳಿ ನಮ್ಮ ಪ್ರತಿಯೊಬ್ಬ ಶಿಕ್ಷಕರು ಎಲ್ಲ ಹಂತದಲ್ಲೂ ತುಂಬ ಒಳ್ಳೆ ಶಿಕ್ಷಕರು ಸಿಕ್ಕಿದ್ದಾರೆ ನನಗೆ. ಆ ಎಲ್ಲ ಶಿಕ್ಷಕರನ್ನ ನೆನಪು ಮಾಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ. ನಿಜ ನಾವೇ ಲಕ್ಕಿ ಅನಿಸುತ್ತೆ. ಅಂತಂಥ ಒಳ್ಳೊಳ್ಳೆ ಅಮೂಲ್ಯವಾದ ರತ್ನನೇ ಅಂತ ಹೇಳಬೇಕು. ಅಂತಂಥ ಒಳ್ಳೊಳ್ಳೆ ಶಿಕ್ಷಕರನ್ನ, ಈ ಒಂದು ಶಿಕ್ಷಕರನ್ನ ಯಾಕೆ ನೆನೆಸ್ಕೊತಾ ಇದ್ದೀನಿ ಅಂದರೆ, 2003-2004 ಸಾಲಿನಲ್ಲಿ ನಾನು ಒಂದು DED ಅನ್ನೋ ಒಂದು ಪದವಿಯನ್ನು ಮಾಡಿದೆ, ಮುಗಿಸಿದ್ದು. ಅದು ಬಂದು DED ಅಂದರೆ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ. ಈ ಒಂದು ಡಿಪ್ಲೊಮಾ ಇನ್ ಎಜುಕೇಷನ್ನ ನಾನು ಮಾಡಿದ್ದು ಬಂದು ಚಾಮರಾಜಪೇಟೆಯಲ್ಲಿರುವಂತಹ KR ಮಾರ್ಕೆಟ್ ಸರ್ಕಲಲ್ಲಿ ಸೆಂಟ್ರಲ್ಲೇ ಇರುವಂತಹ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರ ಸಂಸ್ಥೆಯಲ್ಲಿ, ಶ್ರೀಲಾನ ಅನ್ನೋ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾನು ಈ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಿದೆ. ಅಲ್ಲಿ ನನಗೆ ಪೂರ್ಣವಾಗಿ ಒಂದು ಶಿಕ್ಷಣ ಅಂದರೆ ಏನು, ಮಕ್ಕಳು ಹೇಗಿರಬೇಕು ಅಂದರೆ, ಡಿಪ್ಲೊಮಾ ಎಜುಕೇಷನ್ ಅಂದರೆ ನಮ್ಮ ಮಕ್ಕಳನ್ನ ಹೇಗೆ ರೂಪಿಸಬೇಕು ಅಂದರೆ, ಶಿಕ್ಷಕರಾದವರು ಮಕ್ಕಳನ್ನು ಹೇಗೆ ದಾರಿಗೆ ತರಬೇಕು, ಸರಿ ದಾರಿ, ಯಾರಾದರೂ ಮಕ್ಕಳು ತಪ್ಪು ಮಾಡಿದ್ರೆ ಅವ್ರನ್ನ ಹೇಗೆ ಪ್ರೀತಿಯಿಂದ ಹೇಗೆ ದಂಡಿಸಿ, ಹೇಗೆ ಅವರನ್ನು ಯಾವ ವಿಷಯದಲ್ಲೇ ಅವರನ್ನು ನಾವು ನಮ್ಮ ಹಿಡಿತಕ್ಕೆ ತಗೋಬೇಕು ಅಂತ ಹೇಳಿ ಒಂದು ಅಲ್ಲಿನ ಸಿಬ್ಬಂದಿ ತುಂಬ ಚೆನ್ನಾಗಿ ನಮಗೆ ಟೀಚ್ ಮಾಡಿದ್ರು. ಅದರಿಂದನೇ ಅವರು ಜಸ್ಟ್ ನಾವು ಮಕ್ಕಳನ್ನ ತಯಾರು ಮಾಡಬೇಕು ಅನ್ನೋದಷ್ಟೇ ಅಲ್ಲ, ನಾವು ಕೂಡ ರೂಪುಗೊಳ್ಳೋಕ್ಕೆ ತುಂಬ ಈಸಿ ಆಯಿತು. ಸೊ ಈ ಶಿಕ್ಷಣ ಸಂಸ್ಥೆಯಿಂದ ನಾನು ತುಂಬ ವಿಷಯಗಳನ್ನ ಕಲಿತೆ. ತುಂಬ ಡಿಸ್ಟ್ರಿಕ್ಗಳಿಂದ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಒಂದೊಂದು ಡಿಸ್ಟ್ರಿಕ್ಕಲ್ಲಿ ಒಂದೊಂದು ಥರ ಒಂದು ಅಭಿರುಚಿಗಳಿರುತ್ತೆ, ಹೇಗೆಲ್ಲ ಅದನ್ನೆಲ್ಲ ತಿಳ್ಕೊಳೋಕೆ ಅವಕಾಶ ಆಯಿತು. ಈ ಒಂದು ಶ್ರೀಲಾನ ಸಂಸ್ಥೆಯಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೂಡ ಕೊಡ್ತಾರೆ. ಹಾಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ತುಂಬ ದೂರದಿಂದ ಬರೋರಿಗೆ ಬಾಯ್ಸ್ ಹಾಸ್ಟೆಲ್ ಕೂಡ ಇದೆ. ಪ್ರತಿ ಹಂತದಲ್ಲೂ ಮಕ್ಕಳನ್ನು ತುಂಬ ಜವಾಬ್ದಾರಿಯಿಂದ ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳನ್ನ ನೋಡ್ಕೊತಾರೆ. ಅದಕ್ಕಾಗಿ ಈ ಒಂದು ದೊಡ್ಡಣ್ಣ ಶೆಟ್ಟರ್ನ ನೆನೆಸ್ಕೊಂಡು ವರ್ಷಕ್ಕೊಂದ್ಸಲಿ ಅವರ ಸ್ಮರಣಾರ್ಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಅಲ್ಲಿ ಸಾವಿರಾರು ಜನ ಸೇರ್ತಾರೆ. ಸೊ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರು ಈ ಒಂದು ಸಂಸ್ಥೆನ ಸ್ಥಾಪಿಸಿಲ್ಲ ಅಂದರೆ ಎಷ್ಟೋ ಮಕ್ಕಳಿಗೆ ವಿದ್ಯೆ ಸಿಗ್ತಿರ್ಲಿಲ್ವೋ ಗೊತ್ತಿಲ್ಲ. ಏಕೆಂದರೆ ಉಚಿತವಾಗಿ ಶಿಕ್ಷಣ ಕೊಡೋದಕ್ಕೆ ತುಂಬ ಧೈರ್ಯ ಬೇಕು, ಆ ಒಂದು ಮನಸ್ಥಿತಿ ಎಲ್ರಿಗೂ ಇರಬೇಕಲ್ಲ ಅಲ್ವಾ. ಅಂಥ ಒಂದು ದೊಡ್ಡ ಜಾಗವನ್ನು, ಅದು ಮಾರ್ಕೆಟ್ ಸೆಂಟ್ರಲ್ ಇರುವಂಥ ಒಂದು ಜಾಗವನ್ನು ಜನರ ಅಭಿವೃದ್ಧಿಗಾಗಿ, ಜನಸಾಮಾನ್ಯರ ಒಂದು ಸೇವೆಗಾಗಿ ನೀಡ್ತಾರೆ. ಅಂಥ ಒಂದು ಮನಸ್ಸಿದ್ದಂತಹ ದೊಡ್ಡಣ್ಣ ಶೆಟ್ಟಿ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ಅವರಿಗೆ ನನ್ನ ಪ್ರಣಾಮಗಳು. ಇದೇ ನೋಡಿ ದೊಡ್ಡಣ್ಣ ಶೆಟ್ಟರ ಫೋಟೋ. ಇನ್ನು ಮುಂದೆ ನಾನು ಹೋಗ್ತಾ ಪ್ರತಿಯೊಂದು ಫೋಟೋನ ಸಾಧ್ಯ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಮುಂದೆ ಬರ್ತಿರೋವಂಥ ಫೋಟೋ ಬಂದು PTS ಮ್ಯಾಮ್ ಅಂತ ಹೇಳಿ, ಇವರು ನಮ್ಮ PT ಟೀಚರ್ ಆಗಿದ್ದರು. ಶಿಸ್ತು ಅಂದರೆ ಏನು, ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಟ್ಟವರು. ಮತ್ತು ಇವರು ನಮ್ಮ ಪ್ರಿನ್ಸಿಪಾಲ್ DS ಸರ್ರು, ತುಂಬ ಒಳ್ಳೆ ಸರ್ ಆಗಿದ್ದರು. ಮತ್ತು ಹೀಗೆ ಇಲ್ಲಿ ಕೊನೆಯಲ್ಲಿ ಕೂತಿದ್ದಾರಲ್ಲ, ಅವರು ಮಂಜಯ್ಯ ಸರ್ ಅಂತ ಹೇಳಿ, ಅವರು ಮನೋವಿಜ್ಞಾನ ಅನ್ನೋ ಒಂದು ಸೈಕಾಲಜಿ ಬುಕ್ ಕೂಡ ಬರೆದಿದ್ದಾರೆ. ಹಾಗೆ ಇವರು ಒಂದು DED ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ತುಂಬ ನಾಲೆಜ್ ಇರೋಂಥ ಸರ್ರು. ಹಾಗೆ ಇದು ನಮ್ಮ ಶಿಕ್ಷಕರಿಂದ. ನೆಕ್ಸ್ಟ್ ಬರ್ತಿರೋದು ನಮ್ಮ PN ನಾಗೇಶ್ ಸರ್ ಅಂತ ಹೇಳಿ. ಇವರಂತೂ ಮೆಮೊರಿ ಪವರ್ ಹೇಗಿದೆ ಅಂದರೆ ನಾವು ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ. 20 ಇಯರ್ಸ್ ಆಯಿತು ಇವ್ರು ನಮ್ಮನ್ನು ಮೀಟಾಗಿ. ಬಟ್ ನಾವು ಯಾವ ಪ್ಲೇಸಿಂದ ಬರ್ತೀವಿ ಅಂತ ಕೂಡ ಹೇಳ್ತಾರೆ, ಅಷ್ಟು ನೆನಪಿನ ಶಕ್ತಿ ಇದೆ ಸರಿಗೆ. ಇವರು ಇಂಗ್ಲೀಷ್ ಮ್ಯಾಮ್ ಆಗಿದ್ದರು, ಮತ್ತು ಇವರು ಕ್ರಾಫ್ಟ್ ಮ್ಯಾಮ್ ಆಗಿದ್ದರು. ನಮಗೆ ತುಂಬ ಚೆನ್ನಾಗಿ ಉಲ್ಲಂದೆಲ್ಲ ಹೇಳ್ಕೊಟ್ಟಿದ್ರು, ನಿಟ್ಟಿಂಗಿಂದ ಹಿಡಿದು ಪ್ರತಿಯೊಂದು ಹೇಳ್ಕೊಟ್ಟಿದ್ರು. ಇಲ್ಲದೆ ಅಂತ ಫ್ರೆಂಡ್ಸನ್ನು ಹೇಗೆಲ್ಲ ಹುಡುಕ್ಬೋದು, ಹೀಗೂ ಹುಡುಕ್ಬೋದಾ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಂತ ಹೇಳಿ ಒಂದು ಟಿಪ್ಸನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ ನನ್ನ ಫ್ರೆಂಡ್ಸು ಸಿಗದೇ ಇರೋವಂಥ ಫ್ರೆಂಡ್ಸನ್ನು ಹೇಗೆ ಹುಡುಕಿದ್ರು ಅಂತ ಹೇಳಿ ನಿಮಗೆ ಈಗ ಗೊತ್ತಾಗುತ್ತೆ. ಈ ಪ್ರೋಗ್ರಾಮ್ ಆರ್ಗನೈಸ್ ಆಗಿದ್ದೆ ಒಂದು ಮಿರಾಕಲ್ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲರೂ ಎಷ್ಟೋ ಕಿಲೋಮೀಟರ್, ಎಷ್ಟು ಅಂದರೆ 700-800 ಕಿಲೋಮೀಟರ್ ದೂರಗಳಲ್ಲಿರೋಂಥ ಫ್ರೆಂಡ್ಸು, ಯಾರು ಕೂಡ ಬ್ಯಾಂಗ್ಳೂರ್ ಸರೌಂಡಿಂಗ್ ಇಲ್ಲ. ಹಾಗಾಗಿ ಈ ಜಿಲ್ಲೆಗಳ ಮೂಲೆಗಳಿರೋಂಥ ಫ್ರೆಂಡ್ಸ್ನ ಒಂದು ಕಡೆ ಹಾಕೋದು ಅಷ್ಟು ಈಸಿ ಕೆಲಸ ಕೂಡ ಅಲ್ಲ.
ಹಾಗಿರುವಾಗ ಅದು ಬೇರೆ 20 ಇಯರ್ಸ್ ಬೇರೆ ಆಗಿಬಿಟ್ಟಿತ್ತು. ಸೊ ಬ್ಯಾಂಗ್ಳೂರು ಸರೌಂಡಿಂಗ್ ಇರೋ ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲರೂ ಮೀಟ್ ಆಗೋಣ, ಒಂದ್ಸಲ ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳಿ ಆಸೆ ಪಟ್ಟು ಅವ್ರನ್ನೆಲ್ಲ ಹೇಗೆ ಸೇರಿಸೋದು? ಕೆಲವೊಬ್ರು ಫೋನ್ ನಂಬರ್ ಕೂಡ ಇಲ್ಲ, ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಏನೂ ಇಲ್ಲ. ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆಗ ಭಾಳಷ್ಟು ಗೆಳತಿಯರು ಎಷ್ಟು ಕಷ್ಟಪಟ್ಟು ಅವ್ರ ನಂಬರ್ನ ಕಲೆಕ್ಟ್ ಮಾಡಿದ್ರು ಅಂದರೆ, ಈವನ್ ಗೌರ್ಮೆಂಟ್ ಜಾಬಲ್ಲಿರೋರ್ದು ಆಫೀಸ್ಗಳಲ್ಲಿ ಫೋನ್ ನಂಬರ್ಸ್ ಇರುತ್ತಲ್ಲ, ಸೊ ಅದು ಅಪ್ಡೇಟ್ ಎಲ್ಲ ಚೆಕ್ ಮಾಡಿ ಅದರಲ್ಲಿ ನಂಬರ್ಸ್ ತೊಗೊಂಡು ಅವ್ರಿಗೆ ಲೆಟರ್ ಬರೆದು ಕೆಲವೊಬ್ಬರು ಕಾಲ್ ಮಾಡಿ, ಈ ಥರ ನಾವು ನಿಮ್ಮ ಜೊತೆ ಓದ್ತಿದ್ದವರು 2004 ನಿಮ್ಮ ಜೊತೆ ಓದ್ತಿದ್ದವರು, ನಿಮ್ಮ ಗೆಳತಿ ನಿಮ್ಮ ಗೆಳೆಯ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಅವರ ಕಾಂಟ್ಯಾಕ್ಟ್ ಆಗಿ ಎಷ್ಟು ಶ್ರಮ ವಹಿಸಿ ಅವ್ರನ್ನೆಲ್ಲ ಹುಡುಕಿದ್ರು ಅಂದರೆ ಅಷ್ಟು ಈಸಿಯಾಗಿರಲಿಲ್ಲ ಎಲ್ಲರೂ ಒಂದು ಕಡೆ ಸೇರಿಸೋದು. ಮತ್ತು ಹುಡುಕೋದು ಕೂಡ ಅಷ್ಟು ಈಸಿಯಾಗಿರಲಿಲ್ಲ. ಒಂದು ಅಡ್ರೆಸ್ ಹೇಳಿದ್ರೆ ಹೇಗೆ ಹುಡ್ಕೋದು? ಬ್ಯಾಂಗ್ಳೂರಲ್ಲೇ ಹುಡ್ಕೋಕ್ಕಾಗಲ್ಲ, ಅಂಥದ್ದು ಜಿಲ್ಲೆಗಳ ಮೂಲೆಯಲ್ಲಿರೋರನ್ನ ಹುಡ್ಕೋದು ಅಷ್ಟು ಈಸಿಯಾದ ಕೆಲಸ ಅಂತೂ ಅಲ್ವೇ ಅಲ್ಲ. ಅವ್ರನ್ನೆಲ್ಲ ಹುಡುಕಿ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸೋದು ಇವರ ಒಂದು ದೊಡ್ಡ ಮಹತ್ವದ ಒಂದು ಕೆಲಸದೇ ಆಗಿತ್ತು. ಈಗ ಎಲ್ಲರೂ ಒಂದು ಕಡೆ ಸೇರಿಸ್ಬೇಕು. ಸೊ ಹಿಂಗೋ ಸ್ವಲ್ಪ ಜನ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು, ಅವ್ರ ಮುಖಾಂತರ ಅವ್ರ ಕಾಂಟ್ಯಾಕ್ಟ್, ಅವ್ರ ಜೊತೆ ಇರೋರು ಯಾರು, ಆ ಥರ ಹಾಗೆ ಚೈನ್ ಲಿಂಕ್ ಆಗ್ತಾ ಹೋಗ್ತು. ಹಾಗೆ ಹೋಗ್ತಾ ಏನಾಯಿತು ಅಂದರೆ, ಆಮೇಲೆ ಓಕೆ ಎಲ್ಲ ಒಂದು ಡೇಟ್ ಫಿಕ್ಸ್ ಮಾಡೋಣ, ಎಲ್ಲರೂ ವರ್ಕರ್ಸೇ ಎಲ್ಲ ವರ್ಕ್ ಮಾಡೋರೇ ಆಗಿರೋದ್ರಿಂದ ಅವ್ರಿಗೆ ಹಾಲಿಡೇ ಇರಬೇಕಿತ್ತು, ಆಗಲೇ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಮೊದಲು ಎಲ್ಲರೂ ಒಂದು ಮನಸ್ಥಿತಿಗೆ ಬಂದು ಆಗ ಅಕ್ಟೋಬರ್ 11 ಎಲ್ಲರೂ ಸೇರೋಣ ಅಂಥೇಳಿ 3 ಮಂತ್ಸ್ ಮೊದಲೇ ಪ್ಲ್ಯಾನ್ ಮಾಡಿದ್ರು. ಅರ್ಲಿ ಮಾಡಲಿಲ್ಲ, 3 ಮಂತ್ಸ್ ಮೊದಲೇ ಬಿಫೋರ್ ಎಲ್ರಿಗೂ ತಿಳಿಸಿ ಓಕೆನಾ, ಈ ಡೇಟ್ ಓಕೆನಾ, ಎಲ್ರಿಗೂ ಓಕೆನಾ ಅಂತ ಎಲ್ಲರೂ ಕೇಳಿ ಮಾಡಿ ಈ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡುವಾಗ ಏನು ಮಾಡಬೇಕು, ಫಸ್ಟು ಯಾರನ್ನ ಹೇಗೆ ಜೊತೆಗೆ ನಮಗೆ ಪ್ರಾಧ್ಯಾಪಕರಿಗೂ ಕೂಡ ನಾವು ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಕೆಲವೊಬ್ಬರು ತೀರ್ಮಾನ ಮಾಡಿ, ಆಮೇಲೆ ಮೊದಲೇ ಅಂದ್ಕೊಂಡ್ವಿ ಎಲ್ಲರೂ ರೆಸಾರ್ಟು ಆ ಥರ ಎಲ್ಲರೂ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ಇಲ್ಲೆಲ್ಲ ಬೇಡ, ನಮ್ಮ ಗುರುಗಳಿಗೆ ವಂದನೆ ಮಾಡಬೇಕು, ಅವರಿಗೆ ಗೌರವ ಸಲ್ಲಿಸೋಣ ಅಂತ ಹೇಳಿ ಕೆಲವೊಬ್ಬರು ಅಭಿಪ್ರಾಯಪಟ್ಟರು. ಓಕೆ ಅಂತ ಹೇಳಿ ಆಗ ಒಂದು ಹಾಲನ್ನು 3 ಮಂತ್ಸ್ ಮುಂಚೆನೇ ಬುಕ್ ಮಾಡಿ ಆ ಪ್ಲೇಸ್ನೆಲ್ಲ ಅರೇಂಜ್ ಮಾಡಿ ಆಮೇಲೆ ಸರ್ ಹತ್ರ ಹೋಗ್ಬಿಟ್ಟು ಈಗ ಆ ಶ್ರೀಲಾಣ ಸಂಸ್ಥೆಯಲ್ಲಿರೋದು PN ನಾಗೇಶ್ ಸರ್ ಅಂತ ಹೇಳಿ ಅವರೀಗ ಪ್ರಿನ್ಸಿಪಲ್ ಆಗಿದ್ದಾರೆ. ಸೊ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ಥರ ಅಂದ್ಕೊಂಡಿದ್ದೀವಿ ಮಾಡೋಣ ಅಂತ ಹೇಳಿದ್ದಕ್ಕೆ ಆಯಿತು ಮಾಡಿ, ತುಂಬ ಖುಷಿ ಸಂತೋಷ ನಾವು ಬರ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವರು ಎಷ್ಟು ಒಳ್ಳೆ ಮನಸ್ಸಿಂದ ಅವರೇ ಕೂಡ ಕಾಲೇಜ್ ಬಿಟ್ಟು 20 ಇಯರ್ಸ್ ಆಗಿತ್ತು. ಸೊ ಟೀಚರ್ಸ್ದು ತುಂಬ ಎಲ್ಲ ಟೀಚರ್ಸು ರಿಟೈರ್ಡ್ ಆಗಿಬಿಟ್ಟಿದ್ರು. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ, ಅವ್ರ ಮನೆ ಅಡ್ರೆಸ್ ಗೊತ್ತಿರಲಿಲ್ಲ. ಸೊ ಸರ್ರೇ ಕರ್ಕೊಂಡೋಗಿ PN ಸರೇ ಕರ್ಕೊಂಡೋಗಿ ಅವ್ರಿಗೆಲ್ರಿಗೂ ಕೆಲವೊಬ್ರಿಗೆ ಇನ್ವಿಟೇಷನ್ ಕೊಡಿಸಿದ್ರು, ಮತ್ತು ಫೋನ್ ನಂಬರ್ ಕೂಡ ಕೊಟ್ಟರು. ಹೀಗೆ ಒಬ್ಬರಿಂದ ಒಬ್ರಿಗೆ ಚೈನ್ ಲಿಂಕ್ ಆಗ್ತಾ ಹೋಯಿತು. ಆಮೇಲೆ ಆ ಡೇಟ್ ಹತ್ರ ಬಂತು. ಆಗ ನಾವೆಲ್ಲ ಅಂದ್ಕೊಂಡ್ವಿ ಗರ್ಲ್ಸು ಹೇಗೆ ಕಾಲೇಜಲ್ಲಿ ಯೂನಿಫಾರ್ಮ್ ಹಾಕೊಂಡು ಹೋಗ್ತಿದ್ವಲ್ಲ, ಅದೇ ಥರ ಎಲ್ಲರೂ ಯೂನಿಫಾರ್ಮಿಟಿಯಾಗಿ ಹೋಗೋಣ ಫಂಕ್ಷನ್ಗೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಭಾವಿಸಿ ಎಲ್ಲಿ 700-800 ಕಿಲೋಮೀಟ್ರ್ ದೂರ ಇರೋವಂಥ ಫ್ರೆಂಡ್ಸಿಗೂ ಕೊರಿಯರ್ ಮಾಡಿ ಸ್ಯಾರಿ ಸೆಲೆಕ್ಟ್ ಮಾಡಿ ಓಕೆನಾ ಅಂತ ಅವ್ರನ್ನ ಕೇಳಿ, ಮತ್ತು ಆ ಸ್ಯಾರಿನ ಅವ್ರಿಗೆ ತಲುಪಿಸಿ ಎಲ್ಲರೂ ಅವತ್ತು ಹಾಕ್ಕೊಂಡು ಬರಬೇಕು ಅಂತ ಹೇಳಿ ಎಲ್ಲರೂ ಹಾಕ್ಕೊಂಡು ಬಂದಿದ್ವಿ ಕೂಡ. ನೋಡೋದಕ್ಕೆ ಎಷ್ಟು ಆನಂದ ಆಯಿತು ಅಂದರೆ, ನಾನು ಮೊದಲೇ ಎಕ್ಸೈಟ್ಮೆಂಟಲ್ಲಿದ್ವಿ. ಏಕೆಂದರೆ 20 ಇಯರ್ಸ್ ಆಗಿತ್ತು ನಮ್ಮದೆಲ್ಲ ಕಾಂಟ್ಯಾಕ್ಟ್ ಬಿಟ್ಟು. 20 ಇಯರ್ಸ್ ಆದಮೇಲೆ ನಾವು ಯಾರೂ ಒಬ್ರಿಗೊಬ್ರು ಮಾತೇ ಆಡಿರಲಿಲ್ಲ, ಒಬ್ರಿಗೊಬ್ರು ನೋಡೇ ಇರಲಿಲ್ಲ. ಯಾರು ಹೇಗೆ ರಿಯಾಕ್ಟ್ ಮಾಡ್ತಾರೋ, ಯಾರು ಹೇಗಿದ್ದಾರೋ ಅನ್ನೋ ಒಂದು ಕ್ಯೂರಿಯಾಸಿಟಿ, ಅಂದರೆ ದೊಡ್ಡ ಕ್ಯೂರಿಯಾಸಿಟಿ ಇತ್ತು. ಹಾಗಿರುವಾಗ ಆ ದಿನ ಬಂದೇ ಬಿಡ್ತು, ಅಕ್ಟೋಬರ್ 11. ಆ ದಿನ ಎಂದೂ ಮರೆಯೋಕ್ಕಾಗಲ್ಲ. ಅದು ನೋಡ್ಬಿಟ್ಟು ಒಬ್ರನ್ನೊಬ್ರು ಎಲ್ಲರೂ ಹಾಗೇ ಇದ್ವಿ. ಎಲ್ಲ ಒಬ್ರೊಬ್ರು ದಪ್ಪ ಆಗಿದ್ರು, ಒಬ್ರೊಬ್ರು ಸಣ್ಣ ಆಗಿದ್ರು. ಅದು ಬಿಟ್ಟರೆ ಮೆಂಟಲಿ ಎಲ್ಲರೂ ಹಾಗೇ ಇದ್ವಿ. ಎಲ್ಲರೂ ಅಷ್ಟೇ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಬಟ್ ಅಲ್ಲಿ ಏನಂದರೆ ನಾವು ಗುರುವಂದನಾ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ವಲ್ಲ, ಸೊ ಅದರಲ್ಲೇ ಟೈಮ್ ಆಗೋಯಿತು. ತುಂಬ ಜನ ಮಾತಾಡ್ಸೋಕ್ಕೆ ಕೂಡ ಆಗಲೇ ಇಲ್ಲ. ಸೊ ಹಾಗೆ ನನ್ನ ಗೆಳತಿಯರು ಮತ್ತು ಗೆಳೆಯರು ಕೂಡ ತುಂಬ ದೂರದಿಂದೆಲ್ಲ ಬಂದಿದ್ದರು. ಬಿಫೋರ್ 1 ಡೇನೇ ಬಂದಿದ್ದರು. ಏಕೆಂದರೆ ರಾಯಚೂರು, ಗುಲ್ಬರ್ಗ, ಮಂಗಳೂರು, ಉಡುಪಿ ಈ ಸೈಡಿಂದೆಲ್ಲ ಬಂದಿದ್ದರು. ಸೊ ಅವರು 9 ಗಂಟೆ ಫಂಕ್ಷನ್ನು ಅಂತ ಹೇಳಿದ್ರಿಂದ ಅವ್ರು ಆಗ ಇನ್ ಟೈಮ್ ಬರೋಕ್ಕಾಗಲ್ಲ ಅಂತೇಳಿ ಪಾಪ ಹಿಂದಿನ ದಿವಸನೇ ಬಂದು ಸ್ಟೇ ಆಗಿ ಪ್ರೋಗ್ರಾಮ್ಗೆ ಬಂದು ಅಟೆಂಡ್ ಮಾಡಿದರು. ಮತ್ತು ಅವ್ರ ಕೆಲವೊಬ್ಬರು ಹಸ್ಬೆಂಡ್ಗಳು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು. ಸೊ ಅವ್ರ ಹಸ್ಬೆಂಡ್ಗಳಿಗೂ ಕೂಡ ಹ್ಯಾಟ್ಸ್ ಆಫ್. ಏಕೆಂದರೆ ಅವರು ಬರಬೇಕು, ಪಾಲ್ಗೊಳ್ಳಿ ಆ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವ್ರ ಜೊತೆ ಬಂದಿದ್ದರು. ಹೀಗೆ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿತು. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದು
ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಏನಂದರೆ ಆಗಿದ್ದಂಥ ಫ್ರೆಂಡ್ಶಿಪ್ ಈಗಲೂ ಕೂಡ ಹಾಗೇ ಇತ್ತು. ಎಲ್ಲರಲ್ಲೂ ಅದೇ ಪ್ಯೂರಿಟಿ ಇತ್ತು, ಎಲ್ಲರೂ ಆತ್ಮೀಯರಾಗಿದ್ದರು. ಮತ್ತು ಸ್ವಲ್ಪ ಜನ ಬ್ಯಾಂಗ್ಳೂರಲ್ಲಿ ಮುಗಿಸಿ ಊರಿಗೆ ಹೋದ್ಮೇಲೆ ಊರಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಮತ್ತೆ ಬ್ಯಾಂಗ್ಳೂರಿಗೆ ಬಂದು ಅಲ್ಲಿ ಒಂದು ರೂಮ್ ಮಾಡಿಕೊಂಡು ಇಲ್ಲೇ ಕೆಲಸ ಮಾಡಿಕೊಂಡು, ಕೆಲವೊಬ್ಬರಿಗೆ ಈವನ್ ಬ್ಯಾಂಗ್ಳೂರಿಗೆ ಬಂದಾಗ ಇರೋಕ್ಕೆ ಯಾರಿಗೆ ಆಶ್ರಯ ಇಲ್ವೋ ಅವ್ರಿಗೆ ಆಶ್ರಯ ಕೊಟ್ಕೊಂಡು ಎಲ್ಲರೂ ಕೂಡ ಜೀವನನ ಕಟ್ಕೊಂಡು ಎಲ್ಲರೂ ಗೌರ್ಮೆಂಟ್ ಜಾಬ್ ತೊಗೊಂಡೇ ಮತ್ತೆ ರಿಟರ್ನ್ ಊರಿಗೆ ಹೋದರು. ಈ ಥರ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲರಲ್ಲೂ ಇದೆ. ಬಾಯ್ಸ್ ಅಂತೂ ಆಗಾಗ ಸೇರ್ತಾ ಇರ್ತಾರೆ, ಆದರೆ ಗರ್ಲ್ಸಿಗೆ ಆ ಅವಕಾಶ ಇಲ್ಲ, ಸೇರೋದಕ್ಕೆ ಆಗಲ್ಲ. ಯಾಕೆಂದರೆ ತುಂಬ ದೂರದಲ್ಲಿರ್ತಾರೆ, ಈಸಿಯಾಗಿ ಬರೋಕ್ಕಾಗಲ್ವಲ್ಲ. ಸೊ ಈ ಪ್ರೋಗ್ರಾಮ್ ನೋಡಿ ಏನು ಅನಿಸ್ತು ಅಂದರೆ ನಾವು ಇನ್ನೊಂದ್ಸಲಿ ಎಲ್ಲರೂ ಸೇರಬೇಕು, ಇನ್ನೊಂದ್ಸಲಿ ಎಲ್ಲರೂ ಫ್ಯಾಮಿಲಿ ಸಮೇತ ಸೇರಬೇಕು, ಎಲ್ಲರೂ ಎಂಜಾಯ್ ಮಾಡಬೇಕು, ಎಲ್ಲರೂ ಮಾತಾಡಬೇಕು ತುಂಬ ಅಂತ ಆಸೆ ಇದೆ. ನೋಡೋಣ, ಅದಕ್ಕೆ ಯಾವಾಗ ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ. ಆ ಟೈಮ್ ಆದಷ್ಟು ಬೇಗ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ NSS ಕ್ಯಾಂಪಲ್ಲಿ ನನಗೊಂದು ಆಸೆ ಇತ್ತು, ಫ್ಲ್ಯಾಗ್ ಹಾಸ್ಟ್ ಮಾಡಬೇಕು ಅನ್ನೋದು. ಆ NSS ಕ್ಯಾಂಪಲ್ಲಿ ಅದು ಕೂಡ ನೆರವೇರಿತು. ಅದನ್ನು ಹೇಳೋಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ಅದು ನನಗೆ ದೊಡ್ಡ ಪ್ರೌಡ್ ಮೂಮೆಂಟು. ಫ್ಲ್ಯಾಗ್ ಹಾಸ್ಟಿಂಗ್ ಅನ್ನೋದು ಗೊತ್ತಿಲ್ಲ ನಂಗೆ ಅದು ಏನಕ್ಕೆ ಆ ಥರ ಫೀಲ್ ಬಂತು, ಬಟ್ ಅದೊಂದು ಆಸೆ ಕೂಡ ನೆರವೇರಿತು. ಸೊ ಇದಕ್ಕೆಲ್ಲ ಕಾರಣ ಆದಂಥ ನನ್ನ ಎಲ್ಲ ಫ್ರೆಂಡ್ಸಿಗೂ ಹಾಗೆ ಶ್ರೀಲಣ್ಣ ಸಂಸ್ಥೆಯವ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಹೀಗೆ ಸದಾಕಾಲ ಎಲ್ಲರೂ ತುಂಬ ಸಂತೋಷವಾಗಿರಲಿ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಎಲ್ಲ ಜಾಬಲ್ಲಿದ್ದಾರೆ ಆಲ್ಮೋಸ್ಟ್. ಆದರೆ ಎಲ್ಲರೂ ಟೀಚರ್ಗಳೇ ಆಗಿಲ್ಲ, ಎಲ್ಲರೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿದ್ದಾರೆ. ಒಬ್ಬರು KS ಆಗಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿದ್ದಾರೆ, ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿದ್ದಾರೆ. ಹೀಗೆ ಎಲ್ಲರೂ ಒಳ್ಳೊಳ್ಳೆ ಪೋಸ್ಟಿಂಗಲ್ಲಿದ್ದಾರೆ. ಅವರೆಲ್ಲ ಇರೋದನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಹಾಗೆ ಅವರ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಎಲ್ಲ ಪ್ರಮೋಷನ್ಗಳು ಸಿಗ್ತಾ ಎಲ್ಲರೂ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ಭಾವಿಸ್ತೀನಿ. ಸಿಕ್ಕಾಗ ಹೀಗೆ ಎಲ್ಲರೂ ಖುಷಿಯಿಂದ ಇರೋಣ. ಈ ಒಂದು ಖುಷಿನ ಹಂಚ್ಕೊಳ್ಳೋಕ್ಕೆ ಸಹಾಯ ಮಾಡಿದಂತಹ, ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಂತಹ ನನ್ನ ಗೆಳತಿಯರಿಗೆ ತುಂಬ ಹೃದಯ ಧನ್ಯವಾದಗಳು. ಲವ್ ಯು ಸೋ ಮಚ್. ಹೀಗೆ ಇರಲಿ ನಮ್ಮ ಬಾಂಧವ್ಯ, ಯಾವತ್ತೂ ನಮ್ಮ ಬಾಂಧವ್ಯಕ್ಕೆ ಯಾರ್ದು ಕಣ್ಣು ಬೀಳಲೇ ಇರಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮಂಥ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಕ್ಕೆ ಐ ಆಮ್ ರಿಯಲಿ ಲಕ್ಕಿ. ಪ್ರೋಗ್ರಾಮ್ ಆರ್ಗನೈಸ್ ಮಾಡುವಾಗ ಎಷ್ಟು ಪ್ಲ್ಯಾಂಡಾಗಿ ಮಾಡಿದರು ಅಂದರೆ, ಪ್ರತಿಯೊಬ್ಬರಿಗೂ ಅವ್ರ ಫ್ಯಾಮಿಲಿ ಇರೋವಂಥ ಒಂದು ಪಿಕ್ ಇರೋವಂತಹ ಒಂದು ಗ್ಲಾಸನ್ನು ಕೂಡ, ಸೆರಮಿಕ್ ಗ್ಲಾಸನ್ನು ಗಿಫ್ಟಾಗಿ ಕೊಟ್ಟರು. ಹಾಗೆ ಊಟ ಕೂಡ ಅರೇಂಜ್ ಮಾಡಿದರು. ಒಬ್ಬಟ್ಟು ಊಟ ತುಂಬಾ ಚೆನ್ನಾಗಿತ್ತು. ಮತ್ತು ಆ ಗಿಫ್ಟ್ ಜೊತೆಗೆ ತಿರುಪತಿ ಲಡ್ಡು ಕೂಡ ಕೊಟ್ಟಿದ್ದರು. ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆರ್ಗನೈಸ್ ಮಾಡಿದ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು. ನನಗೆ ನನ್ನ ಗೆಳೆಯರನ್ನ ಪರಿಚಯ ಮಾಡಿಕೊಟ್ಟಿದ್ದು ತುಂಬಾ ಖುಷಿ ಇದೆ. ನನ್ನ ಪ್ರತಿಯೊಬ್ಬರು ಸ್ನೇಹಿತರು ಕೂಡ ಒಂದೊಂದು ಹಂತದಲ್ಲಿ ಒಂದೊಂದು ಪಾಠವನ್ನು ಹೇಳಿಕೊಟ್ರು. ಸೊ ಅವ್ರುಗಳನ್ನೆಲ್ಲ ನೆನೆಸ್ಕೋಬೇಕು. ಅವ್ರುಗಳನ್ನೆಲ್ಲ ನಾನು ಈ ಬ್ಲಾಗಲ್ಲಿ ಹಾಕೋದ್ರಿಂದ ಶಾಶ್ವತವಾಗಿ ಅವರು ಎಲ್ಲರೂ ಒಂದೇ ಕಡೆ ಸಿಗ್ತಾರೆ, ನೋಡ್ಬೋದು ಅನ್ನೋದು ಆಸೆ. ಏಕೆಂದರೆ ನಾವೆಲ್ಲ ತುಂಬ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಂತಹ ವಿದ್ಯಾರ್ಥಿಗಳು, ಇಲ್ಲೇ ಸರೌಂಡಿಂಗಲ್ಲಿ ಇದ್ದವರಲ್ವಲ್ಲ. ಹಾಗಾಗಿ ನಾವೆಲ್ಲ ಮೀಟ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಈ ಬ್ಲಾಗ್ನ ಹಾಕ್ತಿದ್ದೀನಿ. ಯಾರು ಸ್ಕಿಪ್ ಮಾಡಬೇಡಿ. ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ತೋರಿಸ್ಬೇಕು ಅನ್ನೋ ಆಸೆ ಇದೆ, ನೋಡಿ. ಹಾಗೆ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಲೈಕ್. ಓಕೆನಾ? ಹೀಗೆ ಮುಂದುವರಿಯುತ್ತೆ ಬ್ಲಾಗು, ನೋಡ್ತಾ ಇರಿ.